ಪೂಜಿಸುವುದಕ್ಕಾಗಿ ಅದಕ್ಕೆ ಭೂತನಾಥನು ಮನುಷ್ಯ ಮೃಗ ಗರುಡ ಗಂಧರ್ವರಿಂದಲೂ ಮುಂತಾದವರಿಂದಲೂ ಆಯುಧಗಳಿಂದಲೂ ಹಗಲು ರಾತ್ರಿ ಮರಣವಿಲ್ಲದಂತೆ ಆ ಶಂಕರನು ವರವನ್ನು ಕರುಣಿಸಿದ್ದಾನೆ. ಅವನ ಆಯ್ಕೆಯಿಂದ 3 ಲೋಕಗಳು ತಲ್ಲಣಿಸಿದವು. ಆಗ ನೀನು ಮನುಷ್ಯನು ಮೃಗವೂ ಅಲ್ಲದೆ ಉಗ್ರ ನರಸಿಂಹನ ಅವತಾರವೆತ್ತಿ ಭೂಭಾರಪಿಸಿದೆ. ಆ ಜಗತ್ತನಿಗೆ ನಮ್ಮ ತಂದೆಯಾದ ಬ್ರಹ್ಮದೇವರು ಅಮಿತವಾದ ವರಗಳನ್ನು ನೀಡಿದರು. ಆದ್ದರಿಂದ ಇದಕ್ಕೆ ಯಾವುದಾದರೂ ಒಂದು ಉಪಾಯವನ್ನು ತೋರುತ್ತಾತ ಜಗತ್ಪ್ರಖ್ಯಾತ. ಹೌದು ತಾತ. ನಮ್ಮನ್ನು ಭಕ್ತಿಯಿಂದ ಪೂಜಿಸುವ ಇಷ್ಟಾರ್ಥಗಳು ಎಷ್ಟವೇ ಇರಲಿ, ಅವುಗಳನ್ನು ಈಡೇರಿಸುವಲ್ಲಿ ನಮಗೆ ಸಂತೋಷವಿದೆ. ಅದಕ್ಕಾಗಿಯೇ ನಮಗೆ ಭಕ್ತ ವಸ್ತುವನ್ನು ಇರುವುದು ಬಂದಿದೆ. ಆ ದೃಷ್ಟರ ಮೊದಲು ನಮ್ಮನ್ನು ಕಾಡಿ ಬೇಡಿ ಅಡಿಗಳ ಪಿಡಿದು ಹೊರಗಳ ಪಡೆದು ಕಣವಿಲ್ಲದ ಕಡೆ ಪಾಪಿಗಳಾಗಿ ಅಡಿಗಡಿಗೆ ನಮ್ಮನ್ನು ಆಡುವರು. ಇಂಥ ಕಡೆ ಮೂರ್ಖರನ್ನು ಹೊಡೆದ ಪಡವಿಗೆ ಅಪ್ಪಳಿಸುವ ಆ ಮೂಢನೇಕರು ಸಮರ್ಥನಾದ್ದರಿಂದ ಈಗ ನಾವು ಕೈಲಾಸ ವಾಸನಾದ ಶಂಕರನನ್ನು ಕಡು ಭಕ್ತಿಯಿಂದ ಕಂಡು ಉಳಿಸುವುದೇ ನಮ್ಮ ಕರ್ತವ್ಯ. ಕಂಡಿರ ನಾರದ ಗಣಪತಿ ಶಾರದ ನಿಮ್ಮ ದೇವ ಅದಿಯ ಪ್ರಭಾವ.
ಜಲಂಧರನೆಂಬ ರಾಕ್ಷಸರನ್ನು ಸೋಲಿಸಿ ಎನ್ನ ಪಾಲಕಿಯಿಂದ ಚಟ್ ಉರಿ ಜ್ವಾಲೆಗಳು ಅವನ ಸುಟ್ಟು ಭಕ್ಷವ ಮಾಡಿಬಿಡಬೇಕು. ನಿಮಗೆ ಸಂತೋಷವನ್ನು ಮಾಡುವ ಗಂಡಿಯ ವಿಷ್ಣು ಅಹೋ ಜಗದ್ರಕ್ಷಕ, ಆ ಜಲಂಧರನು ನೀವು ಲೆಕ್ಕ ಹಾಕಿದಷ್ಟು ಸುಲಭವಾಗಿ ಸಿಕ್ಕಿ ಬೀಳುವ ರಕ್ಕಸನಲ್ಲ. ಅದು ಹೇಗೆ ನಾರದ? ಅವನಿಗೆ ನಮ್ಮ ತಂದೆಯಾದ ಬ್ರಹ್ಮದೇವರು ಅಮಿತವಾದ ವರಗಳನ್ನು ನೀಡುವುದಲ್ಲದೆ ಮಹಾಪತಿವ್ರತೆಯಾದ ವೃಂದಾದೇವಿಯನ್ನು ಪತ್ನಿಯನ್ನಾಗಿ ನೀಡಿರುವುದು. ಆ ದುಷ್ಟ ಕೃತ್ಯಗಳಿಗೂ ಅವನ ಅಖಂಡವಾದ ಜಯಗಳಿಗೂ ಅವನ ಪತ್ನಿಯ ಪತಿವ್ರತ ಪ್ರಭಾವ ಕಾಲಶಂಕರ ಸುಖಂಕರ. ಅಹೋ ನಾರದ, ಇದೇನು ತಂದೊಡ್ಡಿದೆಯಾ? ಈ ಚಿಂತನೆ ಹೇಳಿದ ಸ್ವಾಮಿ, ಈ ತ್ರಿಮೂರ್ತಿಗಳಾದ ನಾವೆಲ್ಲರೂ ಸೇರಿದ್ರು ಅವನನ್ನು ಕೊಲ್ಲುವುದಕ್ಕಾಗುವುದಿಲ್ಲವೆಂದ ಮೇಲೆ ಮುಂದೇನು ಗತಿ ನಾರದೆ? ಕಡು ದುರ್ಮಾರ್ಗನಾದ ಜಲಂಧರನ ಕಲಿಕ್ಕಲು ನಿಮ್ಮ ಲೆಕ್ಕದಲ್ಲಿ ಏನಾದರೂ ಉಪಾಯವಿದ್ದರೆ ದೇವತೆಗಳ ಸೆರೆಯನ್ನು ಬಿಡಿಸು. ಕಣ್ಣಿಯ ಬ್ರಹ್ಮನಂದನ ಏಳಿನ ಯೋಚನೆ. ಅಹೋ ಮಹಾಪತಿ, ಅಹೋ ನಾರದ, ಸೃಷ್ಟಿ ಸ್ಥಿತಿ ಲಯ ಕರ್ತನಾದ ನೀವು ಮೂವರಿರಲು ಬಾಲಕನಾದ ನಾನು ನನ್ನ ಉಪಾಯವನ್ನು ಕೇಳುವುದು ಧರ್ಮವೇ? ಅದು ಏತಕ್ಕೆ ಆದರೂ ಏನೆಂದು ಕೇಳಿರಿ ಶಂಭು. ಚೆನ್ನಾಗಿ ಹೇಳಿ ನಾರದ. ತಾವು ಆ ದೈತ್ಯನೊಡನೆ ಯುದ್ಧವನ್ನು ಪ್ರಾರಂಭಿಸಿದ ಮೇಲೆ ನಮ್ಮ ತಾತನಾದ ಮಹಾವಿಷ್ಣು ಯಾವುದಾದರೊಂದು ಉಪಾಯದಿಂದ ಹೃದಯ ಮನಸ್ಸು ಕೆಡಿಸಿ ಅವನ ಪತಿವ್ರತನಕ್ಕೆ ಭಂಗವನ್ನು ತರಬೇಕು. ಹೀಗೆ ಮಾಡಿದರೆ ಜಲಂಧರ ಮರಣವು ನಿಶ್ಚಯವು ಖಂಡಿತ. ಕಣ್ಣಿಯ ಪಾರ್ವತಿಪತಿ ಜಲಂಧರನ ಸಾವಿಗೆ ಇದು ಸರಿಯಾದ ರೀತಿ. ಅಹೋ ಕಮಲನಾಭ, ಬಾಲಕನಾದರೂ ನಾರದನು ಒಳ್ಳೆಯ ಉಪಾಯವನ್ನು ಈ ಕ್ಷಣದಿಂದ ನಿನ್ನ ಕಾರ್ಯಕ್ಕೆ ನೀನು ಹೋಗು. ನಾನು ಆ ದೈತ್ಯನೊಡನೆ ರಣರಂಗದಲ್ಲಿ ನಿರತರಾಗಬೇಕು. ಕಣ್ಣಿಯ ಶ್ರೀಹರಿ ಭಕ್ತೋದ್ಧಾರಿ ಜಲಂಧರನೆಂಬ ಅಗಮನ ಯಂತ್ರನ ಎಡಬಡಿಯನ್ನು ಕಟ್ಟಿ ಶತಿರಂಬ ನಮ್ಮ ಪ್ರತ್ಯಕ್ಷ
ಎಲ್ಲೈ ದುಷ್ಟ ಶಂಕರನೇ, ಸ್ವಲ್ಪ ತಡೆ, ಯಾರು ತೆರೆಯುವರು ನೋಡು. ಈ ಹರಣ ಪರಾಕ್ರಮವನ್ನು ಸಹಜವಾಗಿ ನಿಂತುಕೊಳ್ಳಿ ಬರಬಹುದು ಶಂಕರ. ಬಿಡುವುದಿಲ್ಲ. ಎಲೆ ದುಷ್ಟ ಶಂಕರ, ಈ ತ್ರಿಶೂಲದಿಂದ ನಿನ್ನ ಹೊಟ್ಟೆಯ ಬಗೆದು ಯಮಪುರಿಯ ಕಳುಹಿಸಿ ಇಂದ್ರಾದಿ ದೇವತೆಗಳ ಕಷ್ಟವನ್ನು ಪರಿಹರಿಸಿ ರಕ್ಷಿಸದಿದ್ದೊಡ ಬರೇ ಭಕ್ತ ಸರೋವರಿ ಎಂಬ ಬಿರುದು ಎತ್ತಕ್ಕೆ ಮೂಡ. ಹೆಚ್ಚಿಗೆ ಮಾತನಾಡಬೇಡ, ಹೊಂದಿದ್ದು ನಿನಗೆ ಕೇಳ. ಶಂಕರ ಬೀಡವಿಂದ ಬಡಿವಾಡುವ ಬೇಕರ. ಲೆಕ್ಕವಿಲ್ಲದ ದೇವತಾಂತಕರವೊಂದಿಟ್ಟವ ಎನ್ನ ಮಾಡಿ ಮಿಕ್ಕಿ ಮೀರಿ ನಿಂತಿರುವ ಈ ಸಂಬಂಧನಿಗೆ ಸರಿಯಾರು. ಎಲೈ ಶಂಕರ, ನೀನೇ ಅಂತ ಗಂಡು ಕಲಿಯಾಗಿದ್ದರೆ ಕಾಪಕ್ಕೆ ತಾಳಲಾರದೆ ಕೊಂಡೆಣ್ಣಿನಲ್ಲಿ ಬಗೆಯ ಕರೆದಿದ್ದೆ. ಎಲೈ ದುಷ್ಟ ಶಂಕರ, ಇದು ಅಲ್ಲದೆ ಬಪ್ಪಸುರನ ಗಂಡೆಗೆ ಉಮ್ಮಸ ಬರುವಂತೆ ಏಕೆ ಒಡಿವದೆ? ಹೀಗೆ ಹೊಡೆಯುವುದೇ ಎಲೈ ದುಷ್ಟ ಶಂಕರ, ನಿನ್ನ ಕೈಲಾಸ ಪರ್ವತದ ಕನಕಗಳು ನಡುಗುವುದು ನಡುಗುವುದೇ ಕೈಲಾಸ ಬಿಟ್ಟು ದುಷ್ಟರೇ. ಅಕ್ಕರದಿ ಸೊಕ್ಕಿನಿಂದ ಹೋಗರಿಸಿ ಮಧ್ಯಾಹ್ನ ಎಂದೇ ನಮ್ಮ ಭಾಗಕ್ಕೆ ಬಂದರೆ ಈಗ ನಿನ್ನ ಭೂಮಂಡಲಕ್ಕೆ ಕಳೆದ ಕಾರತ್ತಲೆಯೋ ಮಿಂಚಿನಂತೆ ಪ್ರಜ್ವಲಿಸುವ ಬಟರೋಲ್ ಕೆಟ್ಟ ಕಪಟ ನಂಬುವವರ ಕಟ್ಟೆಯ ಕೊಟ್ಟಿ ಕಟ್ಟಿಸುವೆ, ಕಟ್ಟೆಯ ನಮ್ಮ ಪಟ್ಟಣಕ್ಕೆ ಕಳುಹಿಸುವೆ. ಚಕ್ರಾಧರ ಚಕ್ರಾಜಿತು ಮೊದಲಾದ ದೇವತೆಗಳನ್ನು ಸಂತೋಷಪಡಿಸಿದರು ಕೂಡ ಬಲ ವಿಕ್ರಮನಂದ ಈ ಕಡು ಪರಾಕ್ರಮನ ಮುಂದೆ ನಿಂತು
ನೀನು ಎನ್ನ ಪಾಲ ನೇತ್ರಾಗ್ನಿಯನ್ನು ವ್ಯಕ್ತಪಡಿಸಬಾರದೆಂದ ಮಾತ್ರಕ್ಕೆ ಆಗ ಸಮುದ್ರದೊಳಗೆ ಅಡಗಿಸಿದರು. ಶಿಶುವಿನ ಆಕಾರವಂತಾಳಿ ನೀನು ಜನಿಸಿದೆ, ಸಮುದ್ರನು ನಿನ್ನ ಸರಿದಿದೆ ಅಂತ ಇದೇ ನಿನ್ನ ವೃತ್ತಾಂತ. ಸಾರಥಿ ನೋಡಿದೆ ಈಶ್ವರನ ಚಮತ್ಕೃತಿ. ಎನ್ನನ್ನು ಕದನದಲ್ಲಿ ಗೆಲ್ಲಲಾರದೆ ಎನಗೆ ತಂದೆ ಎಂದು ಹೇಳಿಕೊಳ್ಳುವ ಈ ಬೋಳಶಂಕರನ ಉಪಾಯ ತಂದು ಹೇಳದೆ ಆ ಸಾರಥಿ ಇಲ್ಲದಿದ್ದರೆ ನಮ್ಮ ರಾಕ್ಷಸರಿಗೆ ಭಯಪಟ್ಟು ಮೋಹಿನಿ ರೂಪವನ್ನು ತೊಟ್ಟು ಅಮೃತ ಪತ್ರವನ್ನು ಅಪರಿಸಿಬಿಟ್ಟಾರೆ. ಆ ಸಾರಥಿ ನಿಟ್ಟೊಟ್ಟು ಸುಟ್ಟಲು ಎನಗತ್ತಿರುವ ಪಾಪ ತಕ್ಕದು ಇರಲೇ ಎಲಾಯಿ ಮರಣಶಂಕರ ಏನಬಾರದು ಸುಳ್ಳು ಈ ತರ. ದೇವತೆಗಳಾದ ನೀವೆಲ್ಲಿ, ರಾಕ್ಷಸರಾದ ನಾವೆಲ್ಲಿ? ತಂದೆ ಮಕ್ಕಳೆಂದು ಹೇಳಿದೆ ಎಲ್ಲ ಶಂಕರ, ಇದು ಸರಿಯಲ್ಲ ಶಂಕರ, ತೋರದ್ರಿಂದ ಎಲಾಯಿ ದುಷ್ಟ ಶಂಕರ. ನಿನಗೆ ಎನ್ನ ನಿಜ ರೂಪವನ್ನು ತೋರಿಸಿದೆ, ಹಿಂದಕ್ಕೆ ನಡೆದ ವೃತ್ತಾಂತವನ್ನು ತಿಳಿಸಿದೆ, ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುವೆ ಜನಾಂತರ. ತಿಳಿಯಿದೆ ವಿಚಾರ. ಪಾರ್ವತಿ ಪತಿ ಈಗ ತಿಳಿಯಿತು ನಿನ್ನ ನಿಜ ಸ್ಥಿತಿ. ಎನ್ನ ಪೂರ್ವಪರ ವಿಚಾರವನ್ನು ಮರೆಯದೆ, ಎನ್ನ ಜನ್ಮ ವೃತ್ತಾಂತವನ್ನು ತಿಳಿಯದೆ ನಿಮ್ಮೊಳಿದ್ದವನ್ನು ಬಯಸಿ ಬಂದಿದ್ದು ಮಹಾಪರಾಧವು. ಸರ್ವಭೂಷಣ, ಗಿರಿಜಾರಮಣ, ಗಂಗಾಧರ, ಮಂಗಳರೂಪ, ಜಗದೀಶ, ಸರ್ವಪಾಪ ವಿನಾಶ ಎನ್ನ ಶರೀರವನ್ನು ಭೇದಿಸಿ ನನಗೆ ಉನ್ನತವಾದ ಮುಕ್ತಿ ಸಾಮ್ರಾಜ್ಯವನ್ನು ದಯಪಾಲಿಸಿ ನೀಲಕಂಠ ಮುಕ್ತಿ ವೈಕುಂಠ. ಭಕ್ತನೇ, ಎನ್ನ ಪಾದಾಂಗುಷ್ಟದಿಂದ ಬಿಡದ ಚಕ್ರಕ್ಕೆ ಸೂರ್ಯ ಚಂದ್ರ ಅಗ್ನಿಯನ್ನು ಕೂಡಿಸಿ ಈ ತ್ರಿಶೂಲದಿಂದ ನಿನ್ನ ಶಿರವನ್ನು ಕರೀವೆ. ಬಳೆ ಹಳೆ ಭಕ್ತನೇ, ನೀನು ಕೇಳಿಕೊಂಡವರವನ್ನು ನೀನು ಇಷ್ಟದಂತೆ ಕೊಡು. ಆದರೆ ನೀನು ದೇವತೆಗಳಿಗೆ ಕೊಟ್ಟ ಉಪಟಳಕ್ಕೆ ಎನ್ನಮ್ನಾದ ಈ ತ್ರಿಶೂಲದಿಂದ ಈ ತ್ರಿಶೂಲ ಆಘಾತದಿಂದ ಒಂದು ಮೃತಿ. ಈ ರುಂಡವನ್ನು ಕೆಳಗೆ ಬೀಳದಂತೆ ಸಪ್ತ ಸಮುದ್ರದಾಚೆಗೆ ಒಗೆಯುವಂತವನಾದ ಸಾರಥಿ ಓಮನಿ ಅತಿ ಜಾಗೃತಿ. ನಿಮ್ಮ ಚಿರಂದಾಗಲೇ ಸುಂದರ ಸುಂದರರಾಗಿರುವ ಸುಂದರ ವಿಷ್ಣು ಬ್ರಹ್ಮಾದಿಗಳೇ, ಇಂದಿನ ಯುದ್ಧದಲ್ಲಿ ನಾನು ಜಲಂಧರನೆಂಬ ರಕ್ಕಸನನ್ನು ಸಂಹರಿಸಿದೆ. ನಿಮಗೆ ಬಂದ ಸಂಕಟಗಳನ್ನೆಲ್ಲ ಪರಿಹರಿಸಿದೆ. ಇನ್ನಾದರೂ ನಿಮ್ಮ ನಿಮ್ಮ ಪಟ್ಟಣಗಳಿಗೆ ಹೋಗಿ ಸಂತೋಷದಿಂದ ಬಾಳೆ. ಅಹೋ ಬ್ರಹ್ಮದೇವ, ಯಾವ ಜೀವರಾಶಿಯನ್ನು ಸೃಷ್ಟಿ ಮಾಡುತ್ತಾ ಶಾಲೆಯೊಡನೆ ಸತ್ಯಲೋಕದಲ್ಲಿ ಸುಖ ಸಂತೋಷದಿಂದ ಬಾಳೆ. ಸುಂದರ ಸುಂದರ ಹೋಗಿ ಬನ್ನಿ ಭಕ್ತಾದಿಗಳೇ. ಸಾರಥಿ ದೇವ ತೀವ್ರವಾಗಿ ಪಾರ್ವತಿಯ ಅಂತಃಪುರಕ್ಕೆ ರಥವನ್ನು ಬಿಡುವಂತವನಾದ ಸಾರಥಿ ಭಕ್ತಾದಿಗಳ ಕಷ್ಟಗಳ ನೆರವೇರಿಸಿದೆ. ಅದಕ್ಕೆ ಸುಂದರ 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 ಸುಂದರ